ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವ ಯುದ್ಧ 5ನೇ ದಿನಕ್ಕೆ ಕಾಲಿಟ್ಟಿದೆ. ಇರಾನ್ ದಾಳಿಗೆ ಇಸ್ರೇಲ್ ಕೂಡ ಪ್ರತ್ಯುತ್ತರ ಕೊಡ್ತಾ ಇದ್ದು ಪ್ರತಿಕಾರದ ದಾಳಿ ನಡೆಸಿದೆ. ಲೆಬನಾನ್ನ ಬೈರೂತ್ ಮೇಲೆ ಇಸ್ರೇಲ್ ದಾಳಿ ಮಾಡಿದ್ದು ಪೂರ್ವ ಲೆಬನಾನ್ನ ಬಾಲ್ಚೆಕ್ ಮೇಲೆ ಅಟ್ಯಾಕ್ ಮಾಡಿದೆ. ದಾಳಿಯಿಂದಾಗಿ 4 ಸಾವನ್ನಪ್ಪಿದ್ದು 6 ಮಂದಿಗೆ ಗಾಯವಾಗಿದೆ. ಇನ್ನು ಕಟ್ಟಡದ ಅವಶೇಷಗಳ ಅಡಿ ಸಿಲುಕಿರುವವರ ರಕ್ಷಣಾ ಕಾರ್ಯ ಮಾಡಲಾಗುತ್ತಿದೆ. ಇನ್ನು ಲೆಬನಾನ್ ಮೇಲೆ ದಾಳಿ ಮುಂದುವರೆಸಿರುವ ಇಸ್ರೇಲ್ ಬೈರೂತ್ ಮೇಲೆ ಮತ್ತೆ ದಾಳಿ ಮಾಡಿದೆ. ಬೈರೂತ್ನಲ್ಲಿರುವ ಹಜ್ಮಿ-ಎಹ್ನಲ್ಲಿರುವಂತಹ ಹೋಟೆಲ್ ಮೇಲೆ ದಾಳಿ ನಡೆಸಿದ್ದು ಇಸ್ರೇಲ್ ಭೀಕರ ದಾಳಿಗೆ 50 ಮಂದಿ ಸಾವನ್ನಪ್ಪಿದ್ದಾರೆ. ಇದಾದ ಬಳಿಕ ಅರಾಮೌ ಮೇಲೂ ಇಸ್ರೇಲ್ ಏರ್ ಸ್ಟ್ರೈಕ್ ನಡೆಸಿದೆ. ಇಸ್ರೇಲ್ ಅಮೆರಿಕ ವಿರುದ್ಧ ಇರಾನ್ ಕೊತಕೊತನೆ ಕುದಿಯುತ್ತಿದೆ. ಖಮೇನಿ ಹತ್ಯೆ ಬಳಿಕ ರೊಚ್ಚಿಗೆದ್ದಿರುವ ಇರಾನ್ ಬಾಗ್ದಾದ್ ಏರ್ಪೋರ್ಟ್ ಬಳಿ ಇರುವಂತಹ ಅಮೆರಿಕ ರಾಯಭಾರ ಕಚೇರಿ ಮೇಲೆ ದಾಳಿ ಮಾಡಿದೆ. ಡ್ರೋನ್ ಬಳಸಿ ದಾಳಿ ನಡೆಸಿದ್ದು ಅಮೆರಿಕ ರಾಯಭಾರ ಕಚೇರಿ ಮೇಲೆಯೇ ಗುರಿಯಾಗಿಸಿ ದಾಳಿ ನಡೆಸಲಾಗಿದೆ. ಇನ್ನು ಕತಾರ್ನಲ್ಲಿರುವಂತಹ ಅಮೆರಿಕದ ವಾಯುನೆಲೆ ಮೇಲೆ ಇರಾನ್ ದಾಳಿ ಮಾಡಿದೆ. $1.1 ಮಿಲಿಯನ್ ಮೌಲ್ಯದ ರಡಾರ್ ಅನ್ನ ಇರಾನ್ ಸರ್ವನಾಶ ಮಾಡಿದೆ ಅಂತ ವರದಿ ಮಾಡಲಾಗಿದೆ. ಸರ್ವನಾಶ ಆಗಿರೋದು ಸ್ಯಾಟಲೈಟ್ನಲ್ಲಿ ಸೆರೆಯಾಗಿದೆ. ಇನ್ನು ಇಸ್ರೇಲ್ ದಾಳಿಗೆ ಇರಾನ್ ಕೂಡ ಪ್ರತೀಕಾರದ ದಾಳಿ ಮುಂದುವರಿಸಿದೆ. ದಕ್ಷಿಣ ಇಸ್ರೇಲ್ ಮೇಲೆ ಇರಾನ್ ಕ್ಷಿಪಣಿ ದಾಳಿ ಮಾಡಿದೆ. ಇನ್ನು ಇರಾನ್ ದಾಳಿಯಾಗ್ತಾ ಇದ್ದಂತೆ ದಕ್ಷಿಣ ಇಸ್ರೇಲ್ನಾದ್ಯಂತ ಸೈರನ್ ಮೊಳಗಿಸಲಾಗಿದ್ದು ಜನರಿಗೆ ಎಚ್ಚರಿಕೆಯಿಂದ ಇರುವಂತೆ ಸೂಚನೆ ನೀಡಲಾಗಿದೆ. ಇನ್ನು ಇರಾನ್ ಕ್ಷಿಪಣಿಗಳನ್ನ ಇಸ್ರೇಲ್ ಪಡೆ ತಡೆದು ಪ್ರತಿ ದಾಳಿ ಮಾಡ್ತಿದೆ. ಇರಾನ್ನ ಸರ್ವೋಚ್ಚ ನಾಯಕನಾಗಿ ಅಯತುಲ್ಲಾ ಅಲಿ ಮೊಜಾತಾಬಾರ್ನನ್ನ ಆಯ್ಕೆ ಮಾಡಲಾಗಿದೆ. ಅಲಿ ಖಮೇನಿಯನ್ನ ಪುತ್ರರಾದ ಮೊಜಾತಬಾರ್ನ ಇರಾನ್ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ. ಇಸ್ರೇಲ್ ಅಮೆರಿಕ ಜಂಟಿ ದಾಳಿಗೆ ಬಲಿಯಾದ ಸರ್ವೋಚ್ಚ ನಾಯಕ ಖಮೇನಿ ಹತ್ಯೆಯಾದ ಬಳಿಕ ಅವರ ಪುತ್ರರನ್ನೇ ಆಯ್ಕೆ ಮಾಡಿದೆ. ಇರಾನ್ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ. ಇನ್ನು ಅಮೆರಿಕ ಇಸ್ರೇಲ್ ಜಂಟಿ ದಾಳಿಗೆ ಬಲಿಯಾದ ಇರಾನ್ ಸರ್ವೋಚ್ಚ ನಾಯಕ ಅಯಾತುಲ್ಲಾ ಅಲಿ ಖಮೇನಿ ಅಂತ್ಯಕ್ರಿಯೆ ನೆರವೇರಿಸಲು ಸಿದ್ಧತೆ ನಡೆಸಲಾಗಿತ್ತು. ಆದರೆ ಯುದ್ಧ ತೀವ್ರತೆ ಹೆಚ್ಚಾದ ಹಿನ್ನೆಲೆ ದಿಢೀರನೆ ಖಮೇನಿ ಅಂತ್ಯಕ್ರಿಯೆಯನ್ನ ಮುಂದೂಡಲಾಗಿದೆ. ಅಮೆರಿಕ ಇಸ್ರೇಲ್ ಜಂಟಿ ದಾಳಿಗೆ ಇರಾನ್ ಸರ್ವೋಚ್ಚ ನಾಯಕ ಅಯಾತುಲ್ಲಾ ಅಲಿ ಖಮೇನಿ ಹತ್ಯೆಯಾಗಿದೆ. ಈ ಹಿನ್ನೆಲೆ ಹತ್ಯೆಯನ್ನ ಖಂಡಿಸಿ ಶಿಯಾ ಸಮುದಾಯದ ಸದಸ್ಯರು ಶಾಂತಿಯುತ ಪ್ರತಿಭಟನೆ ನಡೆಸಿದರು. ಇನ್ನು ಅಯತೊಲ್ಲಾ ಅಲಿ ಖಮೇನಿ ಹತ್ಯೆ ಬಳಿಕ ಇರಾನ್ ಅಧ್ಯಕ್ಷರಾಗಿ ಖಮೇನಿ ಪುತ್ರ ಅಯತೊಲ್ಲಾ ಅಲಿ ಮೊಜಾತಾಬಾದ್ರನ್ನ ಆಯ್ಕೆ ಮಾಡಲಾಗಿದೆ ಎನ್ನುವಂತಹ ಸುದ್ದಿ ಹರಿದಾಡ್ತಾ ಇರುವ ಬೆನ್ನಲ್ಲೇ ಇಸ್ರೇಲ್ ಇರಾನ್ಗೆ ಮತ್ತೊಂದು ವಾರ್ನಿಂಗ್ ಕೊಟ್ಟಿದೆ. ಇಸ್ರೇಲ್ ರಕ್ಷಣಾ ಸಚಿವ ಇಸ್ರೇಲ್ ಕಾಟ್ಜ್ ಅವರು ಎಕ್ಸ್ನಲ್ಲಿ ಪೋಸ್ಟ್ ಒಂದನ್ನು ಹಾಕಿದ್ದು ಇಸ್ರೇಲ್ ನಾಶ ಮಾಡುವ ಹಾಗೂ ಅಮೆರಿಕಾಗೆ ಬೆದರಿಕೆ ಒಡ್ಡುವಂತಹ ಇರಾನ್ ಮುಂದಿನ ಪ್ರತಿಯೊಬ್ಬರೂ ಕೂಡ ಸರ್ವೋಚ್ಚ ನಾಯಕನೇ ಆಗಿರಲಿ, ನಮಗೆ ಅವರ ನಿರ್ಮೂಲನೆಯೇ ಸ್ಪಷ್ಟ ಗುರಿಯಾಗಿರಲಿದೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಇರಾನ್ ಇಸ್ರೇಲ್ ಯುದ್ಧ ಹಿನ್ನೆಲೆ ದುಬೈನಲ್ಲಿ ಕನ್ನಡಿಗರು ಲಾಕ್ ಆಗಿದ್ದಾರೆ. ಬೆಂಗಳೂರಿನಿಂದ ದುಬೈ ಪ್ರವಾಸಕ್ಕೆಂದು 30 ಮಂದಿ ಕನ್ನಡಿಗರು ಹೋಗಿದ್ರು. ಆದರೆ ಯುದ್ಧದಿಂದಾಗಿ ವಿಮಾನ ಹಾರಾಟ ಬಂದ್ ಆಗಿದ್ದರಿಂದ ಅಲ್ಲಿಯೇ ಸಿಲುಕಿದ್ದಾರೆ. ರೋಲಾ ಅಪಾರ್ಟ್ಮೆಂಟ್ನಲ್ಲಿಯೇ ಕನ್ನಡಿಗರು ಉಳಿದುಕೊಂಡಿದ್ದು ಆದಷ್ಟು ಬೇಗ ನಮ್ಮನ್ನ ಭಾರತಕ್ಕೆ ಕರೆಸಿಕೊಳ್ಳುವಂತೆ ಅಲ್ಲಿರುವ ಕನ್ನಡಿಗರು ಮನವಿ ಮಾಡಿಕೊಂಡಿದ್ದಾರೆ. ನಿಮ್ಮ ಸಮಸ್ಯೆ ಏನು ಹೇಳಿ? ನಮ್ಮ ಸಮಸ್ಯೆ ಏನಿಲ್ಲ, ಈ ಎಲ್ಲ ಊಟ ತಿಂಡಿ ಎಲ್ಲ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ. ಬಟ್ ಆದರೆ ನಮಗೆ ರೆಡಿ ಅಂತ ಹೇಳ್ಬಿಟ್ಟು ನನಗೆ ಈಗ 73 ವರ್ಷ. ನನಗೂ ಅನೇಕ ತೊಂದರೆಗಳಿವೆ ಹೆಲ್ತ್ನಲ್ಲಿ. ಆದರೆ ಇಲ್ಲಿಂದ ನನಗೆ ಇರಾನ್ ಅಮೆರಿಕ ಇಸ್ರೇಲ್ ನಡುವಿನ ಯುದ್ಧ ಮುಂದುವರೆದಿದೆ. ಬಳ್ಳಾರಿಯ 35 ಜನ ಸೇರಿದಂತೆ 50 ಕನ್ನಡಿಗರು ದುಬೈನಲ್ಲಿ ಸಿಲುಕಿಕೊಂಡಿದ್ದ ಕನ್ನಡಿಗರು ಈಗ ತಾಯ್ನಾಡಿಗೆ ವಾಪಸ್ ಆಗ್ತಿದ್ದಾರೆ. ಇವತ್ತು ರಾತ್ರಿ 9:40ಕ್ಕೆ ಶಾರ್ಜಾದಿಂದ ಹೊರಡಲಿರುವ ವಿಮಾನದ ಮೂಲಕ ಭಾರತಕ್ಕೆ ಪ್ರಯಾಣ ಬೆಳೆಸಲಿದ್ದಾರೆ. ನಾಳೆ ಬೆಳಗ್ಗೆ ವೇಳೆಗೆ ಕೊಚ್ಚಿನ್ಗೆ ವಿಮಾನ ಆಗಮಿಸಲಿದ್ದು ಅಲ್ಲಿಂದ ಬೆಂಗಳೂರಿಗೆ ಮತ್ತೊಂದು ವಿಮಾನದಲ್ಲಿ ತಲುಪಲಿದ್ದಾರೆ. ಇನ್ನು ಬಳ್ಳಾರಿ ಗ್ರಾಮೀಣ ಶಾಸಕ ಬಿ ನಾಗೇಂದ್ರ ಕೊಚ್ಚಿನ್ನಿಂದ ಬೆಂಗಳೂರಿಗೆ ವಿಮಾನದ ವ್ಯವಸ್ಥೆ ಮಾಡಿದ್ದಾರೆ. ಇರಾನ್ ಇಸ್ರೇಲ್ ವಾರ್ನಿಂದಾಗಿ ದುಬೈನಲ್ಲಿ ಸಿಲುಕಿರುವ ಕನ್ನಡಿಗ ಪ್ರವಾಸಿಗರು ಪರದಾಡಿದ್ದಾರೆ.
ವಾಪಸ್ ತಾಯ್ನಾಡಿಗೆ ಬರಲು ಆಗದೆ ದುಬೈನಲ್ಲೇ ಉಳಿದಿದ್ದು ಸುಮಾರು 150 ಕನ್ನಡಿಗರ ನೆರವಿಗೆ ದುಬೈ ಕನ್ನಡ ಸಂಘದಿಂದ ಮೂಲಭೂತ ಸೌಕರ್ಯ ಒದಗಿಸಲಾಗಿದೆ. ಆದರೆ ಇನ್ನೂ ಉಳಿದವರಿಗೂ ಕೂಡ ಆರ್ಥಿಕ ನೆರವಿನ ಅಗತ್ಯ ಇದೆ. ಹೀಗಾಗಿ ದುಬೈ ಕನ್ನಡ ಸಂಘ ಕರ್ನಾಟಕ ಸರ್ಕಾರದ ಬಳಿ ನೆರವು ಕೇಳಿದೆ. ಸರ್ಕಾರ ಧನ ಸಹಾಯವನ್ನ ಮಾಡಿದ್ರೆ ಎಲ್ಲರಿಗೂ ಸೌಲಭ್ಯ ಸಿಗಲಿದೆ ಅಂತ ದುಬೈ ಕನ್ನಡ ಸಂಘದ ಅಧ್ಯಕ್ಷ ಶಶಿಧರ್ ನಾಗರಾಜಪ್ಪ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಪ್ರಮುಖವಾಗಿ ಏನಾಗ್ತಾ ಇದೆ, ನಾನು ಸರ್ಕಾರಕ್ಕೆ ಮನವಿ ಮಾಡೋದು ಕನ್ನಡಿಗ ಸೆಲ್ಫ್ ಲೈನ್ ಕಡೆಯಿಂದ ನೋಡಿ, ಸರ್ಕಾರ ಸ್ಪಂದನೆ ಕೊಟ್ಟಿದೆ, ಒಂದಷ್ಟು ಸಹಾಯಧನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದನ್ನ ಈ ಸಮಯದಲ್ಲಿ ಇವತ್ತೇ ಕೊಟ್ರೆ ಅದು ಉಪಯೋಗ ಆಗುತ್ತೆ. ಇಲ್ಲ ಅಂತಂದ್ರೆ ಸರ್ಕಾರದ ಪ್ರೊಸೀಜರ್ಗೋಸ್ಕರ ಕಾದ್ರೆ ಅದು ಯಾವತ್ತೋ ಬಂದು ಎಲ್ಲೋ ಹೋಗುತ್ತೆ, ಸರಿಯಾದ ಫಲಾನುಭವಿಗಳಿಗೆ ಸಿಗೋದಿಲ್ಲ, ಕ್ರೈಸಿಸ್ ಮ್ಯಾನೇಜ್ಮೆಂಟ್ಗೆ ಹೆಲ್ಪ್ ಆಗೋದಿಲ್ಲ. ಅದಕ್ಕೆ ಮುಖ್ಯಮಂತ್ರಿಗಳಲ್ಲಿ ಬೇಡ್ತಾ ಇದ್ದೇನೆ ನಾನು, ಎಲ್ಲ ನಮ್ಮ ಕನ್ನಡಿಗರ ಪರವಾಗಿ, ನಮಗೆ ರೆಸಿಡೆಂಟ್ ಅನಿವಾಸಿ ಕನ್ನಡಿಗರ ಪರವಾಗಿ ಕೇಳ್ತಾ ಇಲ್ಲ. ನಾವೆಲ್ಲ ಇಲ್ಲೇ ಇದ್ದೀವಿ, ನಮ್ಗೆ ಗೊತ್ತಿದೆ ಕಂಟ್ರಿ ಸೇಫ್ ಇದೆ ಅಂತೇಳಿ, ನಾವು ಆತಂಕ ಇಲ್ಲ. ಆದರೆ ಟೂರಿಸ್ಟ್ಗಳು ಏನು ಬಂದಿದ್ದಾರಲ್ಲ ಕರ್ನಾಟಕದಿಂದ, ಪಾಪ ಅವರಿಗೆ ಇದು ಬೇರೆ ಜಾಗ, ಟೂರಿಸ್ಟ್ ಆಗಿ ಬಂದವರು, ನೋಡಕ್ಕೆ ಬಂದವರು ಈ ರೀತಿ ಸಿಕ್ಕಾಪಟ್ಟೆ ಅನುಭವ ಇರೋದ್ರಿಂದ ಹಲವಾರು ಸಮಸ್ಯೆಗಳು ಈಗಾಗಲೇ ಶುರುವಾಗಿದೆ. ಅದರಲ್ಲಿ ಒಬ್ಬರಿಗೆ ಹೆಲ್ತ್ ಅಪ್ಸೆಟ್ ಆಗಿ ನಿನ್ನೆ ಹಾಸ್ಪಿಟ್ಲಿಗೆ ಸೇರಿಸಿದ್ವಿ, ಅದರ ಒಂದಷ್ಟು ಖರ್ಚು ಬಂದಿದೆ. ಈ ಥರದ್ದೆಲ್ಲ ಬರ್ತಾ ಇರುತ್ತೆ. ಇದಕ್ಕೆ ಸರ್ಕಾರ ಏನು ಭರವಸೆ ಕೊಟ್ಟಿದೆಯಲ್ಲ. ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ಬಳಿಯ ಹಿರೇಕೋಡಿಗೆ ನಿವಾಸಿ ನಿಶ್ಚಿತ್ ಇರಾನ್ನ ಮರ್ಚೆಂಟ್ ನೇವಿಯಲ್ಲಿ ಕೆಲಸಕ್ಕೆ ಅಂತ ಹೋಗಿದ್ರು. ಆದರೆ ಯುದ್ಧದಿಂದಾಗಿ 6 ದಿನಗಳಿಂದ ನಿಶ್ಚಿತ್ ಪೋಷಕರಿಗೆ ಕರೆ ಮಾಡಿರಲಿಲ್ಲ. ಇದರಿಂದ ಭಯಗೊಂಡಂತಹ ಪೋಷಕರು ಮಗನನ್ನ ವಾಪಸ್ ಕರೆಸಿ ಅಂತ ಮನವಿ ಮಾಡಿದ್ರು. ಸದ್ಯ ಈ ಬಗ್ಗೆ ನ್ಯೂಸ್ 18 ಕೂಡ ವರದಿ ಬಿತ್ತರ ಮಾಡಿತ್ತು. ಇನ್ನು ಈ ವರದಿ ನೋಡಿದಂತಹ ಅನಿವಾಸಿ ಭಾರತೀಯ ಸಮಿತಿ ಮಾಜಿ ಉಪಾಧ್ಯಕ್ಷೆ ಡಾಕ್ಟರ್ ಆರತಿ ಕೃಷ್ಣ ನಿಶ್ಚಿತ್ ಸೇಫ್ ಆಗಿದ್ದಾರೆ ಅಂತ ಹೇಳಿದ್ದಾರೆ. ಇನ್ನು ಭಾರತೀಯ ರಾಯಭಾರಿ ಕಚೇರಿ ಕೂಡ ನಿಶ್ಚಿತ್ ಸೇಫ್ ಆಗಿರುವಂತಹ ಮಾಹಿತಿಯನ್ನ ನೀಡಿದ್ದು, ನಿಶ್ಚಿತ್ ತಂದೆ ಮಹೇಶ್ ನ್ಯೂಸ್ 18ಗೆ ಧನ್ಯವಾದ ತಿಳಿಸಿದ್ದಾರೆ. ಆರತಿ ಕೃಷ್ಣ ಫೌಂಡೇಶನ್ ಅವರು ನ್ಯೂಸ್ 18 ಚಾನಲ್ ಕನ್ನಡ ತುಂಬ ಹೆಲ್ಪ್ ಮಾಡಿದ್ದಾರೆ ನಮಗೆ. ಅವರಿಗೆ ತುಂಬ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಯುದ್ಧ ಆಗಿರೋದ್ರಿಂದ ನಮಗೆ ಅಲ್ಲಿ ಒಂದು 7-8 ದಿನದಿಂದ ಫೋನ್ ಮಾಡಿ ಇರಾನ್ ಇಸ್ರೇಲ್ ವಾರ್ನಿಂದಾಗಿ ದುಬೈನಲ್ಲಿ ಸಿಲುಕಿರುವ ಬೀದರ್ ಮೂಲದ 7 ಜನರ ಜೊತೆ ಸಂಸದ ಸಾಗರ್ ಖಂಡ್ರೆ ಕರೆ ಮಾಡಿ ಮಾತನಾಡಿದ್ದಾರೆ. ನಿನ್ನೆಯಷ್ಟೇ ಬೀದರ್ ಕನ್ನಡಿಗರು ದುಬೈನಲ್ಲಿ ಸಿಲುಕಿರುವ ಕುರಿತು ನ್ಯೂಸ್ 18 ವರದಿ ಬಿತ್ತರ ಮಾಡಿತು. ಸದ್ಯ ವರದಿ ಬೆನ್ನಲ್ಲೇ 7 ಜನರ ಜೊತೆ ಸಂಸದ ಸಾಗರ್ ಖಂಡ್ರೆ ಮಾತನಾಡಿ ಆತ್ಮಸ್ಥೈರ್ಯ ತುಂಬಿದ್ದಾರೆ. ಅಲ್ಲದೆ ಶೀಘ್ರದಲ್ಲೇ ಭಾರತಕ್ಕೆ ಕರೆತರುವುದಾಗಿ ಭರವಸೆ ನೀಡಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ಸಿಲುಕಿರುವ ಕನ್ನಡಿಗರ ರಕ್ಷಣೆ ವಿಚಾರವಾಗಿ ಮಾತನಾಡಿದ ಗೃಹ ಸಚಿವ ಪರಮೇಶ್ವರ್, ಈಗಾಗಲೇ ಸುಮಾರು ಜನ ಬಂದಿದ್ದಾರೆ. ಕೇಂದ್ರ ಸರ್ಕಾರಕ್ಕೆ ಮುಖ್ಯಮಂತ್ರಿ ಹಾಗೂ ಮುಖ್ಯಮಂತ್ರಿ ಕಾರ್ಯದರ್ಶಿಗಳು ಪತ್ರವನ್ನು ಬರೆದಿದ್ದಾರೆ. ಅಲ್ಲಿಂದಲೂ ಕೂಡ ವ್ಯವಸ್ಥೆಯನ್ನ ಮಾಡಿ ಬಹಳಷ್ಟು ಜನ ವಾಪಸ್ ಕಳಿಸಿಕೊಟ್ಟಿದ್ದಾರೆ. ಕೆಲವು ವಿಮಾನಗಳನ್ನ ಇಲ್ಲಿಂದ ಕಳಿಸಿ ಜನರನ್ನ ಕರೆಸಿಕೊಳ್ಳುವ ಪ್ರಯತ್ನವನ್ನ ನಡೆಸಲಾಗ್ತಾ ಇದೆ ಅಂತ ಹೇಳಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಸಚಿವ ಕೃಷ್ಣ ಬೈರೇಗೌಡ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಕೆಲವು ಫ್ಲೈಟ್ಸನ್ನು ಕಳಿಸಿ ತರಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇಷ್ಟು ಥರ ಹೋಗಿರೋರು, ಕೆಲಸಕ್ಕೆ ಹೋಗಿರೋರು, ಶಾರ್ಟ್ ಟರ್ಮ್ ಡ್ಯೂರೇಷನ್ಗೆ ಒಂದು 4 ದಿವಸ 5 ದಿವಸಕ್ಕೆ ಹೋಗಿರೋರು ಅವರೆಲ್ಲರೂ ನೆನ್ನೆನೂ ಕೂಡ ಫ್ಲೈಟ್ಸು ಬಂದಿದ್ದಾವೆ, ಇವತ್ತು ಕೂಡ ಫ್ಲೈಟ್ಸು ಬರ್ತಾ ಇದ್ದಾವೆ. ನಾವು ಕೂಡ ಇನ್ನೂ ಯಾರ್ಯಾರು ಬಾಕಿ ಇದ್ದಾರೆ ಆ ಪಟ್ಟಿಯನ್ನು ನಾವು ಸೆಂಟ್ರಲ್ ಗೌರ್ಮೆಂಟಿಗೆ ಕಳಿಸ್ಕೊಟ್ಟು ಅವರು ಅಲ್ಲಿ ಲೋಕಲ್ ಎಂಬೆಸಿಗೆ, ನಮ್ಮ ಭಾರತದ ಎಂಬೆಸಿಗೆ ಕಳಿಸ್ಕೊಟ್ಟು ಅವ್ರಿಗೆ ಮತ್ತು ಏರ್ಲೈನ್ಸ್ಗೆ ಅಲ್ಲಿ ಕೋಆರ್ಡಿನೇಷನ್ ಮಾಡಲಿಕ್ಕೆ ರಿಕ್ವೆಸ್ಟ್ ಮಾಡಿದ್ದೇವೆ. ಕೇಸ್ ಬೈ ಕೇಸ್. ಬೆಂಗಳೂರು ಏರ್ಪೋರ್ಟ್ನಲ್ಲಿ ಇವತ್ತು 34 ವಿಮಾನಗಳ ಹಾರಾಟ ಬಂದ್ ಮಾಡಲಾಗಿದೆ. ಅಬುದಾಬಿ, ರಿಯಾದ್, ಜೆಡ್ಡಾ, ದಮ್ಮಂ, ದುಬೈ, ದೋಹಾ ವಿಮಾನಗಳ ಹಾರಾಟ ರದ್ದು ಮಾಡಲಾಗಿದೆ. ಇನ್ನು ಬೆಂಗಳೂರಿಗೆ ಆಗಮಿಸಬೇಕಿದ್ದ 18 ವಿಮಾನಗಳ ಹಾರಾಟ ಬಂದ್ ಮಾಡಲಾಗಿದ್ದು, ಬೆಂಗಳೂರಿನಿಂದ ಹೋಗಬೇಕಿದ್ದ 16 ವಿಮಾನಗಳು ರದ್ದಾಗಿದೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಪರಿಣಾಮದ ಹಿನ್ನೆಲೆ ಕಾಫಿ ಬೆಲೆಯಲ್ಲಿ ಭಾರೀ ಏರಿಕೆಯಾಗಿದೆ. ಮೇ ಅರೇಬಿಯಾ ಕಾಫಿ ಹಾಗೂ ರೊಬಾಸ್ಟಾ ಕಾಫಿ ಬೆಲೆ ಏರಿಕೆಯಾಗಿದೆ. ಇದರಿಂದಾಗಿ ಸ್ಟೇಟ್ ಆಫ್ ಹಾರ್ಮುಜ್ ಮೂಲಕ ಸಾಗುವಂತಹ ಬಹುತೇಕ ಹಡಗುಗಳ ಸಂಚಾರ ಸ್ಥಗಿತವಾಗಿದೆ. ಇದರ ಪರಿಣಾಮ ಜಾಗತಿಕ ಸಾಗಣೆ ದರಗಳು, ವಿಮಾ ವೆಚ್ಚ ಮತ್ತು ಇಂಧನ ಖರ್ಚು ಹೆಚ್ಚಳವಾಗಿದ್ದು, ಕಾಫಿ ಆಮದುದಾರರು ಮತ್ತು ರೋಸ್ಟರ್ಗಳಿಗೆ ವೆಚ್ಚ ಮತ್ತಷ್ಟು ಹೆಚ್ಚಳವಾಗಿದೆ.
ಮಧ್ಯಪ್ರಾಚ್ಯ ದೇಶಗಳಲ್ಲಿ ನಡೀತಾ ಇರುವಂತಹ ಯುದ್ಧದ ಬಗ್ಗೆ 200 ವರ್ಷಗಳ ಹಿಂದೆ ಕೈವಾರ ತಾತಯ್ಯ ಬರೆದಿದ್ದಾರೆ ಅಂತ ಕೈವಾರ ತಾತಯ್ಯ ಕಾಲಜ್ಞಾನದ ಬಗ್ಗೆ ಲಕ್ಷ್ಮೀನಾರಾಯಣ ಮಾಹಿತಿಯನ್ನು ನೀಡಿದ್ದಾರೆ. ಗಲ್ಫ್ ರಾಷ್ಟ್ರಗಳ ಬಿಕ್ಕಟ್ಟಿನ ಹಿನ್ನೆಲೆ ಭಾರತಕ್ಕೆ ತೈಲ ಆತಂಕ ಎದುರಾಗಿದೆ. ಇದರ ನಡುವೆ ತೈಲ ಸರಬರಾಜಿನಲ್ಲಿ ವ್ಯತ್ಯಯ ಉಂಟಾದರೆ ಭಾರತಕ್ಕೆ ಇಂಧನ ಪೂರೈಕೆಗೆ ಸಿದ್ಧರಿದ್ದೇವೆ ಅಂತ ರಷ್ಯಾ ಹೇಳಿದೆ. ಭಾರತವು ಯುದ್ಧ ಸನ್ನಿವೇಶದ ಬೆಳವಣಿಗೆ ಸೂಕ್ಷ್ಮವಾಗಿ ಗಮನಿಸುತ್ತಿರುವಾಗಲೇ ರಷ್ಯಾ ಈ ಹೇಳಿಕೆ ನೀಡಿದೆ. ಶ್ರೀಲಂಕಾದ ಕರಾವಳಿಯಲ್ಲಿ ಇರಾನ್ ನೌಕಾಪಡೆಯ ಯುದ್ಧ ನೌಕೆ ಮೇಲೆ ದಾಳಿಯಾಗಿದ್ದು 100ಕ್ಕೂ ಹೆಚ್ಚು ಜನರು ಕಾಣೆಯಾಗಿದ್ದಾರೆ ಎನ್ನಲಾಗಿದೆ ಹಾಗೂ 78 ಜನರು ಗಾಯಗೊಂಡಿದ್ದಾರೆ ಅಂತ ಶ್ರೀಲಂಕಾ ನೌಕಾಪಡೆ ತಿಳಿಸಿದೆ. ಒಳ ಮೀಸಲಾತಿ ಜಟಾಪಟಿ ಎಐಸಿಸಿ ಅಧ್ಯಕ್ಷರ ಅಂಗಳಕ್ಕೆ ತಲುಪಿದೆ. ಇವತ್ತು ಸದಾಶಿವನಗರದಲ್ಲಿರುವ ಮಲ್ಲಿಕಾರ್ಜುನ ಖರ್ಗೆ ನಿವಾಸಕ್ಕೆ ಬಲಗೈ ನಾಯಕರು ಭೇಟಿ ನೀಡಿ ಒಳ ಮೀಸಲಾತಿ ಕುರಿತಾಗಿ ಸುದೀರ್ಘ ಚರ್ಚೆ ನಡೆಸಿದ್ದಾರೆ. ಡಾಕ್ಟರ್ ಜಿ ಪರಮೇಶ್ವರ್, ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಖರ್ಗೆ ಜೊತೆ ಮಾತುಕತೆ ನಡೆಸಿದ್ದು, ನಾಳೆ ಕ್ಯಾಬಿನೆಟ್ನಲ್ಲಿ ಎಡಗೈ ಸಮುದಾಯಕ್ಕೆ ಮೀಸಲಾತಿ ಹೆಚ್ಚಾದರೆ ತಮಗೆ ಹಿನ್ನಡೆ ಆಗುತ್ತೆ. ಹೀಗಾಗಿ ಸಮಾನ ಹಂಚಿಕೆಗೆ ಬಲಗೈ ನಾಯಕರು ಪಟ್ಟು ಹಿಡಿದಿದ್ದು, ಇದೇ ವಿಚಾರವಾಗಿ ಖರ್ಗೆ ಜೊತೆ ಚರ್ಚೆ ನಡೆಸಿದ್ದಾರೆ. ಇನ್ನು ಭೇಟಿ ಬಳಿಕ ಮಾತನಾಡಿದ ಪರಮೇಶ್ವರ್, ಎಐಸಿಸಿ ಅಧ್ಯಕ್ಷರನ್ನ ಎಲ್ಲರೂ ಭೇಟಿಯಾಗಬಹುದು. ಖರ್ಗೆ ಜೊತೆ ನಾವು ಒಳ ಮೀಸಲಾತಿ ಕುರಿತು ಚರ್ಚೆ ಮಾಡಿಲ್ಲ ಅಂತ ಹೇಳಿದ್ದಾರೆ. ಇನ್ನು ಬಲಗೈ ನಾಯಕರು ಖರ್ಗೆ ಭೇಟಿಯಾದ ಬಳಿಕ ಎಡಗೈ ನಾಯಕರು ಖರ್ಗೆ ಭೇಟಿಯಾಗಿ ಒಳ ಮೀಸಲಾತಿ ಕುರಿತಾಗಿ ಚರ್ಚೆ ನಡೆಸಿದ್ದಾರೆ. ಸಚಿವ ಕೆಎಚ್ ಮುನಿಯಪ್ಪ, ಆರ್ಬಿ ತಿಮ್ಮಾಪುರ್, ಮಾಜಿ ಸಚಿವ ಆಂಜನೇಯ, ಮಾಜಿ ಸಂಸದ ಬಿಎನ್ ಚಂದ್ರಪ್ಪ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಬಳಿಕ ಮಾಧ್ಯಮಗಳಿಗೆ ಮಾತನಾಡಿದ ಸಚಿವ ಮುನಿಯಪ್ಪ, ಖರ್ಗೆ ಅವರು ಎಲ್ಲ ಒಟ್ಟಿಗೆ ಸೇರಿ ಸೆಟಲ್ ಮಾಡಿಕೊಳ್ಳಿ, ಯಾರಿಗೂ ಅನ್ಯಾಯ ಆಗೋದು ಬೇಡ ಅಂತ ಹೇಳಿದ್ದಾರೆ. ಎಲ್ಲರೂ ಒಟ್ಟಾಗಿರಬೇಕು, ಸಮಾನವಾಗಿ ಹಂಚಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ನಾವು ಸುಮ್ಮನೆ ಸಮ್ಮತಿಯನ್ನ ಕೊಟ್ಟಿದ್ದೇವೆ. ಇನ್ನು ಇದೇ ವಿಚಾರವಾಗಿ ತಿಮ್ಮಾಪುರ ಹಾಗೂ ಪ್ರಿಯಾಂಕ ಖರ್ಗೆ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಇನ್ನು ಒಳ ಮೀಸಲಾತಿ ಗೊಂದಲದ ವಿರುದ್ಧ ಬಿಜೆಪಿ ಹೋರಾಟಕ್ಕೆ ಪ್ಲಾನ್ ಮಾಡಿಕೊಂಡಿದೆ. ಈ ಹಿನ್ನೆಲೆ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿಯನ್ನ ಬಿಜೆಪಿಯ ಎಸ್ಸಿ ಎಸ್ಟಿ ವರ್ಗದ ಮುಖಂಡರು ಭೇಟಿ ಮಾಡಿದ್ದಾರೆ. ಒಳ ಮೀಸಲಾತಿ ಕುರಿತು ಪಕ್ಷದಿಂದ ತೋರುವಂತಹ ನಡೆಯ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಈ ಸಭೆಯಲ್ಲಿ ಛಲವಾದಿ ನಾರಾಯಣಸ್ವಾಮಿ, ಕೇಂದ್ರದ ಮಾಜಿ ಸಚಿವ ನಾರಾಯಣಸ್ವಾಮಿ ಭಾಗಿಯಾಗಿದ್ರು. ಇನ್ನು ಸಭೆ ಬಳಿಕ ಮಾಧ್ಯಮಗಳಿಗೆ ಛಲವಾದಿ ನಾರಾಯಣಸ್ವಾಮಿ ಹಾಗೂ ಶ್ರೀರಾಮುಲು ಪ್ರತಿಕ್ರಿಯಿಸಿದ್ದಾರೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಒಳ ಮೀಸಲಾತಿ ಕಗ್ಗಂಟು ಜೋರಾದ ಬೆನ್ನಲ್ಲೇ ಗೃಹ ಸಚಿವ ಪರಮೇಶ್ವರ್ ಜೊತೆಗೆ ದಲಿತ ಎಡಗೈ ಸಮುದಾಯದ ನಾಯಕರು ಚರ್ಚೆ ನಡೆಸಿದ್ದಾರೆ. ಸದಾಶಿವನಗರದ ಪರಮೇಶ್ವರ್ ಸರ್ಕಾರಿ ನಿವಾಸಕ್ಕೆ ಭೇಟಿ ನೀಡಿದ ಸಚಿವ ಮುನಿಯಪ್ಪ, ತಿಮ್ಮಾಪುರ್, ಪರಮೇಶ್ವರ್ನ ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ. ನೇರ ನೇಮಕಾತಿಯಲ್ಲಿ ಒಳ ಮೀಸಲಾತಿ ಅಳವಡಿಸುವ ವಿಚಾರದ ಬಗ್ಗೆ ನಾಳೆ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ಚರ್ಚೆ ನಡೆಸಲಾಗಿದೆ. ಫೋನ್ ಟ್ಯಾಪಿಂಗ್ ಆರೋಪದ ಬಗ್ಗೆ ಪರಂ ಪ್ರತಿಕ್ರಿಯೆ ನೀಡಿದ್ದು, ಫೋನ್ ಟ್ಯಾಪಿಂಗ್ ಬಗ್ಗೆ ವಿಪಕ್ಷದವರು ಮಾಹಿತಿ ಇಲ್ಲದೆ ಮಾತನಾಡ್ತಿದ್ದಾರೆ. ಯಾರ ಫೋನ್ ಟ್ಯಾಪ್ ಆಗಿದೆ ಅನ್ನೋದನ್ನ ಸರಿಯಾಗಿ ತಿಳಿಸಿ ಹೇಳಲಿ, ಸುಮ್ಮನೆ ಗಾಳಿಯಲ್ಲಿ ಗುಂಡು ಹೊಡೆಯೋದಲ್ಲ. ರಾಜ್ಯದಲ್ಲಿ ಯಾವುದೇ ಫೋನ್ ಟ್ಯಾಪಿಂಗ್ ನಡೆದಿಲ್ಲ ಅಂತ ಅಂದ್ರು. ಇನ್ನು ಇದೇ ವಿಚಾರವಾಗಿ ಸಚಿವ ರಾಮಲಿಂಗಾರೆಡ್ಡಿ, ಪ್ರಿಯಾಂಕ ಖರ್ಗೆ, ಕೃಷ್ಣ ಭೈರೇಗೌಡ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಇನ್ನು ಫೋನ್ ಟ್ಯಾಪಿಂಗ್ ವಿಚಾರವಾಗಿ ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ರಾಜ್ಯದಲ್ಲಿ ಟೆಲಿಫೋನ್ ಕದ್ದಾಲಿಕೆ ಸದ್ದು ಮಾಡ್ತಾ ಇದೆ. ಯಾರು ಯಾರ ಫೋನ್ ಅನ್ನ ಕದ್ದಾಲಿಸಿದ್ರು ಇದರ ಬಗ್ಗೆ ತನಿಖೆ ಆಗಬೇಕು ಅಂದ್ರು. ಗುತ್ತಿಗೆದಾರರ ಹೋರಾಟದ ಎಚ್ಚರಿಕೆಗೆ ಸರ್ಕಾರ ಕೊನೆಗೂ ಮಣಿದಿದೆ. ಇದೀಗ 4ನೇ ಕಂತಿನ ಹಣವನ್ನು ಸರ್ಕಾರ ರಿಲೀಸ್ ಮಾಡಿದೆ. ಬೆಂಗಳೂರಿನ ಗುತ್ತಿಗೆದಾರರಿಗೆ 750 ಕೋಟಿ ಹಣ ರಿಲೀಸ್ ಮಾಡಿದ್ದಾರೆ. ರಾಜ್ಯದ ಸುದ್ದಿಗಳನ್ನ ನೋಡೋಣ. ಕೆಪಿಎಸ್ಸಿಯಲ್ಲಿ ಅಕ್ರಮದ ಆರೋಪ ಕೇಳಿ ಬಂದಿದೆ. ಒಂದೇ ಕೊಠಡಿಯಲ್ಲಿ ಪರೀಕ್ಷೆ ಬರೆದವರ ಪೈಕಿ 15 ಮಂದಿ ಆಯ್ಕೆಯಾಗಿದ್ದಾರೆ ಅಂತ ಆರೋಪಿಸಿ ಅಭ್ಯರ್ಥಿಗಳು ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಸಿಎಂ ಸಿದ್ದರಾಮಯ್ಯಗೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ಟ್ಯಾಗ್ ಮಾಡಿ ಬರೆದಿದ್ದಾರೆ. ಕೆಪಿಎಸ್ಸಿಯಲ್ಲಿ ಅಕ್ರಮ ನಡೆದಿದೆ, ಒಳ್ಳೆ ರೀತಿಯಲ್ಲಿ ಪರೀಕ್ಷೆ ಬರೆದ್ರೂ ಕೂಡ ನಾವು ಆಯ್ಕೆ ಆಗಿಲ್ಲ ಅಂತ ಅವಲತ್ತುಕೊಂಡಿದ್ದಾರೆ. ಒಂದೇ ಕುಟುಂಬದ 2-3 ಮಂದಿ ಆಯ್ಕೆಯಾಗಿದ್ದಾರೆ ಅಂತ ದೂರು ನೀಡಿದ್ದಾರೆ.
ಇನ್ನು ಕೆಪಿಎಸ್ಸಿ ಅಕ್ರಮ ಆರೋಪಕ್ಕೆ ಮಾಜಿ ಐಪಿಎಸ್ ಅಧಿಕಾರಿ ಭಾಸ್ಕರ ರಾವ್ ಕೂಡ ಧ್ವನಿ ಸೇರಿಸಿದ್ದಾರೆ. ಈ ಕುರಿತು ಎಕ್ಸ್ನಲ್ಲಿ ಪೋಸ್ಟ್ ಹಾಕಿರುವಂತಹ ಅವರು ಕೆಪಿಎಸ್ಸಿ ಹಗರಣದ ಬಗ್ಗೆ ನಿರಂತರವಾಗಿ ಬರ್ತಾ ಇರುವಂತಹ ಸುದ್ದಿಗಳು ತೀವ್ರ ಕಳವಳಕಾರಿಯಾಗಿದೆ. ರಾಜ್ಯ ಅಧಿಕಾರಿಗಳನ್ನ ನೇಮಿಸಿಕೊಳ್ಳುವಂತಹ ಜವಾಬ್ದಾರಿಯುತ ಪ್ರಮುಖ ಸಂಸ್ಥೆಯು ವಂಚನೆ, ಪ್ರಶ್ನೆ ಪತ್ರಿಕೆ ಸೋರಿಕೆಯ ಆರೋಪಗಳನ್ನು ಹೊತ್ತಿದೆ ಅಂತ ಕಿಡಿಕಾರಿದ್ದಾರೆ. ಕೆಪಿಎಸ್ಸಿಯಲ್ಲಿ ಅಕ್ರಮ ನಡೆದಿದೆ ಅನ್ನೋ ಆರೋಪ ಕೇಳಿಬಂದಿದೆ. ಈ ಬಗ್ಗೆ ನ್ಯೂಸ್ 18 ವಿಸ್ತೃತ ವರದಿ ಬಿತ್ತರಿಸಿದ್ದು, ಇದರ ಬೆನ್ನಲ್ಲೇ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರು ಕೆಪಿಎಸ್ಸಿ ಕಾರ್ಯದರ್ಶಿಗೆ ವರದಿ ಕೇಳಿದ್ದಾರೆ. ಇನ್ನು ಕೆಪಿಎಸ್ಸಿ ಅಕ್ರಮ ಆರೋಪದ ಬಗ್ಗೆ ನ್ಯೂಸ್ 18ಗೆ ಕೆಪಿಎಸ್ಸಿ ಕಾರ್ಯದರ್ಶಿ ಜ್ಯೋತಿ ಸ್ಪಷ್ಟನೆ ನೀಡಿದ್ದಾರೆ. ನೋಡೋಣ. ಕೇಸ್ ಪರೀಕ್ಷೆಯಲ್ಲಿ ಅಕ್ರಮ ಗಂಭೀರ ಆರೋಪ ಬಂದಿದೆ. ಈ ಹಿನ್ನೆಲೆಯಲ್ಲಿ ಕೆಪಿಎಸ್ಸಿ ಕಾರ್ಯದರ್ಶಿಯಾದಂಥ ಜ್ಯೋತಿಯವರು ನಮ್ಮ ಜೊತೆಗಿದ್ದಾರೆ. ಅಲ್ಲ, ಈಗ ನಾನು ಕೂಡ ಮೊನ್ನೆ ರಾತ್ರಿ ನಾವೇನು ಅಪ್ಲೋಡ್ ಮಾಡಿದ್ವಿ ರಿಸಲ್ಟು, ಅದಾದ ನಂತರ ಇಮಿಡಿಯೇಟ್ ನೆಕ್ಸ್ಟ್ ಡೇ ಬೆಳಗ್ಗೆಯಿಂದನೇ ನನಗೆ ಮಾಹಿತಿ ಮತ್ತು ನನ್ನ ವಾಟ್ಸಪ್ಗೆ ಕೂಡ ಕೆಲವರು ಸ್ಟೂಡೆಂಟ್ಸು ಅವರೆಲ್ಲರೂ ಕೊಡ್ತಾ ಇದ್ದಾರೆ. ಅದರಲ್ಲಿ ಮೇಯ್ನಾಗಿ ಒಂದೇ ರೂಮ್ನಲ್ಲಿರೋವಂಥ ತುಂಬ ಜನ ಪಾಸಾಗಿದ್ದಾರೆ ಅನ್ನೋವಂಥದ್ದು ಒಂದು. ಅದರಲ್ಲಿ ಒಬ್ಬರು ಯಾರೋ ಹೇಳ್ತಾ ಇದ್ರು ಒಂದೇ ರೂಮ್ನಲ್ಲಿರೋ 15 ಜನ ಪಾಸಾಗಿದ್ದಾರೆ, ಹೇಗೆ ಸಾಧ್ಯ ಅಂತ. ಸೊ ಹೌದು, ಫಸ್ಟ್ ನೋಡಿದ ತಕ್ಷಣ ಅದು ಹಂಗೆ ಅನಿಸುತ್ತೆ, ಅದು ಹೆಂಗೆ ಒಂದೇ ರೂಮ್ನಲ್ಲಿರುವಂಥವ್ರು ಅಷ್ಟೊಂದು ಜನ ಪಾಸಾಗಲಿಕ್ಕೆ ಸಾಧ್ಯ. ಸೊ ಒಂದು ರೂಮ್ನಲ್ಲಿ 24 ಜನ ಇರ್ತಾರೆ ಯೂಶ್ವಲಿ. ಪ್ರತಿ ಸೆಂಟ್ರಿಗೆ ನಾವು ಮಾಡೋವಂಥದ್ದು ಅದೇ ರೀತಿ ರೂಮ್ಗೆ. ನಾನು ವೆರಿಫೈ ಮಾಡಿಸ್ದೆ ಇಮಿಡಿಯೇಟು, ಅದನ್ನು ಎಲ್ಲವನ್ನೂ ತೆಗೆದುಬಿಟ್ಟು ಯಾವ್ಯಾವ ಸೆಂಟ್ರು ಮತ್ತು ಎಷ್ಟು ರೂಮ್ಸ್ ಇತ್ತು, ಯಾವ್ಯಾವ ರೂಮ್ನಲ್ಲಿ ಪಾಸಾಗಿರೋರು ಈ ಲಿಸ್ಟ್ನಲ್ಲಿ ಎಷ್ಟು ಜನ ಇದ್ದಾರೆ ಅಂತ. ಸೊ ನಾವು ಗಮನಿಸಿದ್ದೀವಿ, ಅದರಲ್ಲಿ ಒಂದರಿಂದ ಹಿಡಿದು ಮ್ಯಾಕ್ಸಿಮಮ್ ನನಗೆ ಕಂಡು ಬಂದಂಗೆ 11 ಜನದ್ದು ನನಗೆ ಕಂಡು ಬಂದಿದೆ ಒಂದು ರೂಮ್ನಲ್ಲಿ, ಒಂದೇ ಒಂದು ರೂಮ್ನಲ್ಲಿ. ಇನ್ನು ಕೆಲವು ಕಡೆ 6 ಜನ, 6, 7, 4, 5 ಈ ಥರ ಆಗಿರೋದು ಕಾಮನ್ ಆಗಿದೆ. ಒಂದೊಂದು ರೂಮ್ನಲ್ಲಿ ಈ ಥರ ಪಾಸಾಗಿರೋರು ಇದ್ದಾರೆ. ಬಟ್ ಒಂದು ರೂಮ್ನಲ್ಲಿ ಮಾತ್ರ ನನಗೆ 11 ಜನದ್ದು ಕಂಡು ಬಂದಿದೆ. ಈಗ 15 ಜನ ಅಂತ ಇವ್ರು ಏನು ಹೇಳ್ತಿದ್ದಾರೆ, ಅದು ಯಾವ ರೂಮು ಅಂತ ಹೇಳಿದ್ರೆ ಬಹುಶಃ ಇವತ್ತು ಸಂಜೆ ನಾಳೆ ಅಷ್ಟೊತ್ತಿಗೆ ನನಗೆ ಇಡೀ ಲಿಸ್ಟನ್ನೇ ಕಂಪ್ಲೀಟ್ ನಾನು ವೆರಿಫೈ ಮಾಡಿಸ್ತಾ ಇದ್ದೀನಿ. 5700 ಚಿಲ್ಲರೆ ಜನ ಎಕ್ಸಾಮ್ ಬರೆದಿದ್ದಾರೆ. ಸೊ ಅದರಲ್ಲಿ ನಾವು ಅಲಾಟ್ಮೆಂಟ್ ಮಾಡಿದಾಗ ಒಂದು ಸೆಂಟರ್ನಲ್ಲಿ ಇರೋವಂಥವ್ರು 24 ಜನ ಇರೋ ಕಡೆ 1 or 2 ಕೇಸಸಲ್ಲಿ ಹೆಚ್ಚು ಜನ ಆಗಿದ್ರು ಅಂದ ತಕ್ಷಣ ಅದನ್ನೇ ಬೇಸಾಗಿ ಕಾಮನ್ ಆಗಿ ಜನರಲೈಸ್ ಮಾಡಿ ಆಯಿತು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅನ್ನೋಂಥದ್ದನ್ನು ನಾನು ಹೇಳ್ತಾ ಇರೋದು. ಅವರು ಯಾರು ಇವಾಗ ಹೇಳ್ತಾ ಇದ್ದಾರೆ ಆಗಿದೆ ಅಂತ, ನಾನು ನೋಡಿದಾಗ ವಿಡಿಯೋ ನೋಡಿದ್ದೀನಿ ಕೆಲವು ಕಡೆ, ಅವರು ಹೇಳ್ತಾ ಇದ್ದಾರೆ ನಮ್ಮ ಹತ್ರ ಎಲ್ಲ ಪ್ರೂಫ್ ಇದೆ, ನಮಗೆ ಇದು ತುಂಬ ದೊಡ್ಡ ತಪ್ಪಾಗಿದೆ ಅನ್ನೋದು ಕಂಡು ಬರ್ತಾ ಇದೆ ಅಂತ. ದಯಮಾಡಿ ಕೊಡಿ, ಅದನ್ನು ಮುಕ್ತವಾಗಿ ನಾವು ಪರಿಶೀಲನೆ ಮಾಡಿದ್ರೆ. ಇದು ಕೆಪಿಎಸ್ಸಿ ಕಾರ್ಯದರ್ಶಿ ಅಂತ ಜ್ಯೋತಿಯವರ ಮಾತು. ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆ ಶರಣು ಹಂಪಿ, ನ್ಯೂಸ್ 18.